ಗಣೇಶ ವಿಸರ್ಜನೆ ಘಟನೆ ಪೂರ್ವ ನಿಯೋಜಿತ. ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಆರೋಪಿಸಿದ್ದಾರೆ. ನಾಗಮಂಗಲದ ಬದರಿಕೊಪ್ಪಲಿನಲ್ಲಿ ಗಣಪನ ವಿಸರ್ಜನೆ ಸಮಯದಲ್ಲಿಯೇ ನಡೆದಂತಹ ಗಲಾಟೆ ಪೂರ್ವ ನಿಯೋಜಿತ ಘಟನೆಯಾಗಿದೆ ಎಂದು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಆರೋಪಿಸಿದ್ದಾರೆ. ಈ ಬಗ್ಗೆ ಹುಬ್ಬಳ್ಳಿಯಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ್ದು ಹೀಗೆ. ಮಂಗಲದಲ್ಲಿ ನಡೆದಂಥ ಘಟನೆ ನನಗನ್ಸುತ್ತೆ ಇದು ಪೂರ್ವ ನಿಯೋಜಿತ. ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ಅನೇಕ ಬೆಳವಣಿಗೆಗಳು ನಡೀತಾ ಇರೋಂಥ ಸಂದರ್ಭದಲ್ಲಿ ರಾಷ್ಟ್ರದ್ರೋಹಿ ಚಟುವಟಿಕೆಗಳು ನೇರವಾಗಿ ಕಾಣ್ತಾ ಇರೋದು ನಾಗಮಂಗಲದಲ್ಲಿ. ಹಿಂದೂಗಳ ಪೂಜ್ಯ ಭಾವನೆಯಿಂದ ಪೂಜೆ ಮಾಡ್ತಾ ಇರೋಂಥ ಸಾಮೂಹಿಕ ಗಣಪತಿಯ ವಿಸರ್ಜನೆ ಸಂದರ್ಭದಲ್ಲಿ ಮಸೀದಿ ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಡೊಳ್ಳು ಬಾರಿಸಬಾರ್ದು, ಮಂಗಳವಾದ್ಯ ಬಾರಿಸಬಾರ್ದು, ಈ ರೀತಿ ಒಂದು ರೀತಿಯ ಗೂಂಡಾಗಿರಿಯ ಪ್ರಯತ್ನವನ್ನು ನಡೆಸಿ ಶಾಂತಿಯಿಂದ ಹೋಗ್ತಾ ಇರೋಂಥ ಮೆರವಣಿಗೆ ಮೇಲೆ ಹಲ್ಲೆ ನಡೆಸಿದ್ದಾರೆ. ಪೆಟ್ರೋಲ್ ಬಾಂಬ್ಗಳನ್ನು ಹಾಕಿದ್ದಾರೆ. ಸಾಕಷ್ಟು ಕಲ್ಲು ತಗೊಂಡು ಹಿಂದೂಗಳ ಮೇಲೆ ಒಂದು ರೀತಿ ಆಕ್ರಮಣವನ್ನೇ ಮಾಡಿದ್ದಾರೆ. ಇತ್ತೀಚೆಗೆ ತಾನೇ ಒಬ್ಬ ಕಾಂಗ್ರೆಸ್ಸಿನ ನಾಯಕ ಹೈವಾನ್ ಡಿಸೋಜಾ, ಐವಾನ್ ಅಲ್ಲ ಅವನು, ಹೈವಾನ್, ಅವನು ಹೇಳಿಕೆ ಕೊಟ್ಟಿದ್ದ. ಬಾಂಗ್ಲಾದ ದೇಶದ ರೂಪದಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಗಲಭೆ ಆಗತ್ತೆ ಅನ್ನೋಂಥ ರೂಪದಲ್ಲಿ ಸ್ಪಷ್ಟವಾಗಿ ಹೇಳಿಕೆ ಕೊಟ್ಟಿದ್ದ. ಅದು ಈ ಪಾಕಿಸ್ತಾನ್ ಪ್ರೇರಿತ ಪಾಕಿಸ್ತಾನ್ ಮನೋಸ್ಥಿತಿಯ ಮುಸಲ್ಮಾನ್ ಗೂಂಡಾಗಳಿಗೆ ಒಂದು ರೀತಿಯ ಪ್ರೇರಣೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ನಾವು ಮುಸಲ್ಮಾನರು ಏನು ಬೇಕಾದ್ರೂ ನಡೆದ್ರು ನಡೆಯುತ್ತೆ, ಹಾಗಾಗಿ ಈ ದುಷ್ಕೃತ್ಯ ನಡೆಸಿದ್ದಾರೆ. ಇವತ್ತು ಟಿವಿಗಳಲ್ಲಿ ನೋಡ್ಕೊತ ಬಂದೆ ನಾನು, ಅಮಾಯಕ ಹೆಣ್ಮಕ್ಕಳು ಹೇಳಿಕೆಗಳು ಕೊಡ್ತಾರೆ. ನಮ್ಮ ಮನೆಯಲ್ಲಿ ರಾತ್ರಿ ಮಲಗದಂಥ ಗಂಡಸನ್ನ ಎಬ್ಬಿಸ್ಕೊಂಡು ಕರ್ಕೊಂಡೋಗಿದ್ದಾರೆ. ಇದು ಮಾನ್ಯ ಗೃಹ ಮಂತ್ರಿಗಳು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇದು ಸಣ್ಣ ಗಲಾಟೆ, ಯಾಕಿಷ್ಟೊಂದು ಸುದ್ದಿ ಮಾಡ್ತಿದ್ದೀರಿ ಅಂತ. ಗಣೇಶೋತ್ಸವದ ಮೇಲೆ ಪೆಟ್ರೋಲ್ ಬಾಂಬ್ಗಳನ್ನು ಹಾಕಿ ಹಲ್ಲೆ ಮಾಡಿದಂಥ ಗೂಂಡಾಗಳ ಬಗ್ಗೆ ಕ್ರಮ ತಗೋಬೇಕಾಗಿತ್ತು. ರಾಷ್ಟ್ರದ್ರೋಹಿ ಚಟುವಟಿಕೆಗಳು ತೊಡಗಿದಂಥ ಗೂಂಡಾಗಳನ್ನು, ಮುಸಲ್ಮಾನ್ ಗೂಂಡಾಗಳನ್ನು ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ, ಅವ್ರ ಬಗ್ಗೆ ಕ್ರಮ ತಗೋತೀವಿ ಅನ್ನೋಂಥ ಮಾತನ್ನು ಗೃಹ ಮಂತ್ರಿಗಳ ಬಾಯಲ್ಲಿ ಬರಬೇಕಾಗಿತ್ತು. ಅದು ಬಿಟ್ಟು ಅಮಾಯಕ ಹಿಂದೂಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಆ ಟಿ ವಿನಲ್ಲಿ ಇವತ್ತು ನೋಡ್ತಾ ಇರೋಂಥ ಸಂದರ್ಭದಲ್ಲಿ ಬರ್ತಾ ಇರ್ಬೇಕಾದ್ರೆ ನಾನು ಟಿ ವಿಲಿ ನೋಡ್ಕೊಂಡೇ ಬಂದೆ. ಆ ಹೆಣ್ಮಕ್ಳು ಭಯಭೀತರಾಗಿದ್ದಾರೆ. 52 ಜನ ಅರೆಸ್ಟ್ ಮಾಡಿದ್ದೀವಿ ಅನ್ನೋಂಥ ಮಾತನ್ನು ಪೊಲೀಸ್ ಇಲಾಖೆ ಕೊಡ್ತಾ ಇದ್ದಾರೆ. ಯಾರು 52 ಜನ ಅವರು? ಅದರಲ್ಲಿ ಎಷ್ಟು ಜನ ಮುಸಲ್ಮಾನ್ ಗೂಂಡಾಗಳು ಯಾರು ಈ ದುಷ್ಕೃತ್ಯವನ್ನು ಮಾಡಿದ್ರು ಅವ್ರನ್ನ ಎಷ್ಟು ಜನಕ್ಕೆ ಅರೆಸ್ಟ್ ಮಾಡಿದ್ದೀರಿ?
ಅದನ್ನು ಬಿಟ್ಟು ಮುಸಲ್ಮಾನ್ ಗೂಂಡಾಗಳು ಗಲಾಟೆ ಮಾಡೋದು, ಅಮಾಯಕ ಹಿಂದೂಗಳನ್ನ ಅರೆಸ್ಟ್ ಮಾಡೋದು, ಇದು ಕಾಂಗ್ರೆಸ್ ಸಂಸ್ಕೃತಿನ? ಇದು ಅನೇಕ ವರ್ಷಗಳಿಂದ ಕಾಂಗ್ರೆಸ್ನವ್ರು ಮಾಡ್ಕೊಂಡು ಬಂದಿರೋಂಥ ಆಟ ಇದು ನಿಂತಿತ್ತು ಈ ಗಲಭೆ, ಈ ರೀತಿ ದುಷ್ಕೃತ್ಯಗಳು. ಮಸೀದಿ ಎದುರುಗಳಿಗೆ ಹೋಗಂಥ ಸಂದರ್ಭದಲ್ಲಿ ಗಣಪತಿ ಹೋಗಬಾರ್ದು ಅಂತಿದೆಯಾ? ಮಸೀದಿ ಎದುರಿಗೆ ಹೋಗಬೇಕಾದ್ರೆ, ಗಣಪತಿ ಹೋಗಬೇಕಾದ್ರೆ ಡೊಳ್ಳು ಬಾರಿಸಬಾರ್ದು, ಮಂಗಳವಾದ್ಯ ಬಾರಿಸಬಾರ್ದು ಅಂತ ಏನಾದ್ರು ಕಾನೂನು ಇದೆಯಾ? ಬ್ಯೂರೋ ರಿಪೋರ್ಟ್, ಸಂತೋಷ್ ಮೇದಾರ್, ಕನ್ನಡ ಜನಶ್ರೀ ನ್ಯೂಸ್, ಹುಬ್ಬಳ್ಳಿ. ಪ್ರತಿ ಜಿಲ್ಲೆಯ ಸುದ್ದಿಗಳನ್ನ ವೀಕ್ಷಿಸಲು ಹಿಂದೆ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ.